ಕಂದ ಆನಂದ ಕಂದ ಚಾರುತರ ಶರೀರ ಕರುಣಾವಾರಿ ನಿಧಿ ಭವ ಘೋರ ನಾಶನ ವಾರಿಜಾಸನ ವಂದ್ಯ ನೀರಜ ಸಾರ ಸದ್ಗುಣ ಹೇ ರಮಾಪತೆ ಬಾರೋ ಮನೆಗೆ ಗೋವಿಂದ ನಿನ್ನಂಘ್ರಿ ಕಮಲವ ತೋರೋ ಎನಗೆ ಮುಕುಂದ. ನಮಸ್ಕಾರ ವೀಕ್ಷಕರೇ, ವೀಕ್ಷಣ ರಂಗೋಲಿಗೆ ಸ್ವಾಗತ. ಇವತ್ತು ರಂಗೋಲಿ ಏನೇನು ಹಾಕಿನಿ ಅನ್ನೋದು ವಿಡಿಯೋದಾಗ ತೋರಿಸ್ತೀನಿ. ಮೊದಲಿಗೆ ಶ್ರೀಕಾರ ಹಾಕಿ ತೋರಣ ಹಾಕಿ ಜಯ ವಿಜಯ ಪದ್ಮ ಬರೆದು ಸೂರ್ಯ ಚಂದ್ರ ಬರ್ದೀನಿ. ಪ್ರತಿನಿತ್ಯ ಗುರುವಾರ ಶನಿವಾರ ಲಕ್ಷ್ಮೀ ಹೃದಯ ರಂಗೋಲಿ ಮತ್ತು ನಾರಾಯಣ ಹೃದಯ ರಂಗೋಲಿ ಅಲಂಕಾರ ಹಾಕ್ತೀನಿ. ಇವತ್ತು ವಿಶೇಷ ಏಕಾದಶಿ ವಿಶೇಷ 2 ರಂಗೋಲಿ ಒಂದೇ ಕಡೆ ಬರೆದು ಅಲಂಕಾರ ಹಾಕ್ತಾಯಿನಿ. ರಂಗೋಲಿ ನಿಮ್ಮೆಲ್ಲರಿಗೂ ಕೂಡ ಬರ್ತದಲ್ಲ, ಪ್ರತಿನಿತ್ಯ ಇವೇ ರಂಗೋಲಿಗಳು, ಸ್ವಲ್ಪ ಅಲಂಕಾರ ಮಾತ್ರ ಬೇರೆ ಹಾಕ್ತೀನಿ. ಹೊಸ ರಂಗೋಲಿ ಅಂತೂ ಏನಿಲ್ಲ, ಇವೇ ರಂಗೋಲಿಗಳನ್ನ ಅಲಂಕಾರಗಳು ಮಾತ್ರ ಬೇರೆ ಹಾಕ್ತಾಯಿದ್ದೀನಿ. ಈಗ ಲಕ್ಷ್ಮೀ ಹೃದಯ ರಂಗೋಲಿಗೆ ನಾರಾಯಣ ಹೃದಯ ರಂಗೋಲಿ ಅಲಂಕಾರ ಹಾಕ್ತಾಯಿದ್ದೀನಿ. ಮೊದಲಿಗೆ ನಡುವ ಲಕ್ಷ್ಮೀ ಹೃದಯ ರಂಗೋಲಿ ಅಲಂಕಾರ ಹಾಕಿಂದ ನಾರಾಯಣ ಹೃದಯ ರಂಗೋಲಿ ಅಲಂಕಾರ ಬರಿತೀನಿ. ಏಕಾದಶಿ ಮಾತ್ರನೇ ಈ ರಂಗೋಲಿ ಬಿಡಿಸಬೇಕು ಅಂತ ಹೇಳಿ ಏನಿಲ್ಲ, ದ್ವಾದಶಿ ಕೂಡ ಈ ರಂಗೋಲಿ ಬಿಡಿಸಬಹುದು. ಎಲ್ಲ ರಂಗೋಲಿಗಳು ಅಲಂಕಾರ ಪ್ರತಿನಿತ್ಯ ಹಾಕಬಹುದು. ವಿಶೇಷ ತಿಥಿ ಇದ್ದಾಗ ಹಿಂಗೆ ಅಲಂಕಾರ ಮಾಡ್ತೀನಿ. ನಂಗೆ ತಿಳಿದ ರಂಗೋಲಿಗಳು ಅಲಂಕಾರ ಹಾಕಿದಾಗ ನಿಮ್ಮೆಲ್ಲರಿಗೆ ಇಷ್ಟ ಅನ್ನಿಸ್ತದ ಅಂತ ಹೇಳಿ ಹಾಕಿ ತೋರಿಸ್ತಾ ಇದ್ದೀನಿ. ಇಷ್ಟ ಅನಿಸಿದರೆ ಮಾತ್ರ ವಿಡಿಯೋನ ಕೊನೆತನ ನೋಡಿ ಫಾಲೋ ಆಗಿರಿ. ಇಷ್ಟ ಆದರೆ ಮಾತ್ರ ವಿಡಿಯೋನ ಲೈಕ್ ಮಾಡಿರಿ. ಈಗ ಲಕ್ಷ್ಮೀ ಹೃದಯ ರಂಗೋಲಿ ಆಯ್ತಲ್ಲ, ಇದಕ್ಕೆ ನಾರಾಯಣ ಹೃದಯ ರಂಗೋಲಿ ನಿಮ್ಗೆ ಬಂದ ರೀತಿಯಲ್ಲಿ ರಂಗೋಲಿ ಅಲಂಕರಿಸಿರಿ. ನಾನು ಈ ರೀತಿಯಲ್ಲಿ ಹಾಕಿನಿ ಅನ್ನೋದು ತೋರಿಸ್ತಾ ಇದ್ದೀನಿ. ಎಲ್ಲರೂ ಮೆಸೇಜ್ ಮಾಡ್ತಾ ಇರಲ್ಲ, ಈಸಿ ಆಗಿ ಹಾಕಿ ತೋರಿಸಿರಿ, ನಿಧಾನ ಒಂದೊಂದು ಚುಕ್ಕಿ ಇಡೋದು ತೋರಿಸಿರಿ ಅಂದದಕ್ಕೆ ವಿಡಿಯೋನ ಮತ್ತೊಂದು ಸಲ ನಿಧಾನವಾಗಿ ಹಾಕಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಚಾನಲ್ದಾಗ ಭಾಳ ಸರ್ತಿನೇ ಹಾಕೀನಿ. ಇವತ್ತು ಏಕಾದಶಿ ತಿಥಿ, ಈ ರಂಗೋಲಿ ಮತ್ತು ಗುರುವಾರ ವಿಶೇಷ ಈ ರಂಗೋಲಿನೇ ಅಲಂಕರಿಸ್ತೀನಿ. ಒಂದು ವೇಳೆ ನಿಮ್ಗೆ ರಂಗೋಲಿ ಹಾಕಲಿಕ್ಕೆ ಬಂದರೆ ಸ್ಕಿಪ್ ಮಾಡ್ಬೋದು, ಆಗಲಿ ಕೊನೆತನ ನೋಡಿರಿ. 24 ಕೇಶವನಾಮ ಪದ್ಮ ಮತ್ತು ಗೋಪದ್ಮನ ಈಸಿಯಾಗಿ ಹಾಕಿ ತೋರಿಸಿರಿ. ನಿಮ್ಮ ಥರ ಲೆವೆಲಾಗಿ ಹಾಕಲಿಕ್ಕೆ ಬರ್ತಾಯಿಲ್ಲ, ಕೈ ಕೂಡೋದು ಕಷ್ಟ ಅಂಥೇಳಿ ಮೆಸೇಜ್ ಮಾಡ್ಯಾರ ಒಬ್ಬರು. ಅದಕ್ಕೆ ಗೋಪದ್ಮನ ಈಸಿಯಾಗಿ ಚುಕ್ಕಿಲಿಂತ ಈಸಿಯಾಗಿ ಬರೋದು ತೋರಿಸಿನಿ. ವಿಡಿಯೋನ ಕೊನೆತನ ನೋಡಿರಿ. ಎಲ್ಲರಿಗೆ ಗೋಪದ್ಮ ಈಸಿಯಾಗಿ ಬರಿಬೋದು. ಆಗಲಿ ಬಿಗ್ನೆಸ್ ಇರ್ತಾರಲ್ಲ, ರಂಗೋಲಿ ಇಷ್ಟ ಇದ್ದವರು, ಹಾಕಬೇಕು ಅಂಥೇಳಿ ಇಂಟ್ರೆಸ್ಟ್ ಬಂದವರು, ನಿಧಾನವಾಗಿ ಇವೆಲ್ಲ ಕಲ್ತ್ಕೊಂಡು ಹಾಕಲಿಕ್ಕೆ ಪ್ರಯತ್ನ ಮಾಡೋರು ಇರ್ತಾರಲ್ಲ, ಅವ್ರಿಗೋಸ್ಕರ ರಂಗೋಲಿನ ತೋರಿಸೀನಿ, ನಿಧಾನವಾಗಿ ಹಾಕಿ ತೋರಿಸೀನಿ. ನಾನು ಕೂಡ ನಿಮ್ಮ ಥರನೇ ಇವೆಲ್ಲ ರಂಗೋಲಿಗಳು ಹಾಕ್ತೀನಿ. ಆಗಲಿ ಅಲಂಕಾರಗಳು ಮಾತ್ರ ಬೇರೆ ರೀತಿಯಲ್ಲಿ ಹಾಕ್ತೀನಿ ಅಷ್ಟೇ. ನೀವೆಲ್ಲರೂ ಕೂಡ ಇವೇ ರಂಗೋಲಿ ಹೀಗೆ ಹಾಕಬೇಕಂತ ಏನಿಲ್ಲ, ನಿಮಗೆ ಇಷ್ಟ ಅನಿಸಿದರೆ ಈ ರೀತಿಯಲ್ಲಿ ಅಲಂಕರಿಸಿರಿ. ನೋಡಿರಲ್ಲ, ಮೊದಲಿಗೆ ಬಲಗೈ ಕಡೆ ಚುಕ್ಕಿಗಳನ್ನ ಎಲ್ಲ ಕಲಿಸ್ಕೊತಾ ಬಂದೀನಿ. ಆಮೇಲೆ ಎಡಗೈ ಕಡೆ ಜಾಯಿಂಟ್ ಮಾಡ್ಕೋತಾ ಬರಬೇಕು. ವಿಡಿಯೋನ ಫಾಲೋ ಆದರೆ ಕಲಿಸೋದು ಈಸಿಯಾಗಿ, ಚುಕ್ಕಿಗಳನ್ನ ಈಸಿಯಾಗಿ ಕಲಿಸ್ಬೋದು. ಈಗ ಎಡಗೈ ಕಡೆಯಿದ್ದು ಚುಕ್ಕಿಗಳನ್ನ ಕಲಿಸ್ಕೊತಾ ಬರಬೇಕು. ಲಕ್ಷ್ಮೀ ಹೃದಯ ರಂಗೋಲಿ ಮತ್ತು ನಾರಾಯಣ ಹೃದಯ ರಂಗೋಲಿ ಎರಡೂ ಒಂದೇ ಕಡೆ ಹಾಕಿದರೆ ರಂಗೋಲಿ ಭಾಳನೇ ಚಲೋ ಕಾಣಿಸ್ತದ. ಅಲಂಕಾರ ಮಾತ್ರ ಹೃದಯ ರಂಗೋಲಿ ಅಲಂಕಾರ ಆಯ್ತಲ್ಲ, ರಂಗೋಲಿ ಭಾಳ ಚಲೋ ಬಂದದಲ್ಲ. ಈಗ ಶಂಖ ಚಕ್ರ ಗದಾ ಪದ್ಮ ಕೈಯಲ್ಲಿ ಹಿಡಿದು ರೂಪದಲ್ಲಿ ಹೃದಯ ರಂಗೋಲಿಗೆ ಅಲಂಕರಿಸೀನಿ. ಇದೆಲ್ಲ ರಂಗೋಲಿ ಅಲಂಕಾರ ಆಗಿಂದ ಅರಿಶಿನ ಕುಂಕುಮ ಹಾಕಿ ಅಲಂಕರಿಸಿ ನಿತ್ಯ ಹಾಕುವ ರಂಗೋಲಿ ಹನುಮನ್ ದೇವರು ಮತ್ತು ಗರುಡನ್ನು ಅಲಂಕರಿಸೀನಿ. ಒಬ್ಬರು ಮೆಸೇಜ್ ಮಾಡಿದರು, ಜೋಡಿ ಹನುಮನ್ ದೇವ್ರನ್ನ ಹಾಕಿ ತೋರಿಸ್ರಿ ಅಂತೇಳಿ. ನಾಳೆಗೆ ಆ ರಂಗೋಲಿನ ಹಾಕಿ ತೋರಿಸ್ತೀನಿ. ಇದ್ರ ಜೊತೆಗೆ ದೇವರ ಕಟ್ಟ ಮೇಲೆ 9 ಪದ್ಮ, 11 ಶಂಖ, 11 ಚಕ್ರ ಅಲಂಕರಿಸಿ
ತುಳಸಿ ಬೃಂದಾವನ ಮತ್ತು ಕೃಷ್ಣನ ಕೊಳಲು ಬರೆದೀನಿ. ಅದೆಲ್ಲ ವಿಡಿಯೋ ಮಾಡಿಲ್ಲ, ಆಗಲೇ ಕ್ಲಿಪ್ನ ಆ್ಯಡ್ ಮಾಡ್ತೀನಿ. ಗೋಪದ್ಮ ರಂಗೋಲಿ ಕೂಡ ಈಸಿಯಾಗಿ ಹಾಕಿ ತೋರಿಸಿರಿ, ಲೆವೆಲ್ ಆಗಿ ನಿಮ್ಮ ಥರ ಹಾಕಬೇಕು ಅಂತ ಹೇಳಿ ಮೆಸೇಜ್ ಮಾಡಿದ್ರು ಒಬ್ಬರು. ಅವ್ರಿಗೋಸ್ಕರ ರಂಗೋಲಿನ ಹಾಕಿ ತೋರಿಸ್ತೀನಿ. ಚುಕ್ಕಿಗಳಿಟ್ಟು ಗೋಪದ್ಮನ ಈಸಿಯಾಗಿ ಹಾಕಬಹುದು. ಪ್ರಾಕ್ಟೀಸ್ ಇದ್ದರೆ ಈಸಿಯಾಗಿ ಗೋಪದ್ಮನ ಬರಿಬೋದು. ಆಗಲಿ ಹೊಸ ರಂಗೋಲಿ ಕಲ್ತ್ಕೊಂಬೋರಿಗೆ ಕಷ್ಟ ಅಲ್ಲ, ಅವ್ರಿಗೋಸ್ಕರ ಚುಕ್ಕಿಲಿಂದ ಗೋಪದ್ಮ ಲೆವೆಲ್ ಆಗಿ ಈಕ್ವಲ್ ಆಗಿ ಬರುವಂಗೆ ಹಾಕಿ ತೋರಿಸ್ತೀನಿ. ವಿಡಿಯೋನ ಕೊನೆತನ ನೋಡ್ರಿ. ಕೇಶವನಾಮ ಪದ್ಮ ನಾಳೆಗೆ ನಾರಾಯಣ ಹೃದಯದಿಂದ ಹಾಕಿ ತೋರಿಸ್ತೀನಿ ವಿಡಿಯೋನ. ನಾಳೆ ಕೇಶವನಾಮ ಪದ್ಮನ ನಾರಾಯಣ ಹೃದಯದಿಂದ ಹಾಕಿ ತೋರಿಸ್ತೀನಿ. ಕೇಶವನಾಮ 24 ಪದ್ಮಗಳು ನಡುವ ಬರೆದು ಅದಕ್ಕೆ ನಾರಾಯಣ ಹೃದಯ ರಂಗೋಲಿ ಅಲಂಕರಿಸ್ತೀನಿ. ಈಸಿಯಾಗಿ ಹಾಕಬಹುದು ನೀವೆಲ್ಲರೂ ಕೂಡ. ನಾಳೆಗೆ ಚಾನಲ್ನ ಚೆಕ್ ಮಾಡಿರಿ. ರಂಗೋಲಿ ಮುಂಚೆನೇ ಹಾಕಿ ತೋರಿಸುವ ಅವಕಾಶ ಸಿಕ್ಕಿಲ್ಲ. ನಾಳೆಗೆ ಹಾಕಿದಾಗ ವಿಡಿಯೋನ ಮಾಡಿ ನಾಳೆಗೇ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಅನುಕೂಲ ಆದರೆ ಶನಿವಾರ ದಿವಸ ಈ ರಂಗೋಲಿನ ಬಿಡಿಸ್ಬೋದು. ಏಕಾದಶಿ ದ್ವಾದಶಿಗೆ ಮಾತ್ರ ಇವೆಲ್ಲ ರಂಗೋಲಿ ಹಾಕಬೇಕಂತ ಏನಿಲ್ಲ. ನಿಮ್ಮ ಅನುಕೂಲ ನೋಡಿಕೊಂಡು ಒಳ್ಳೆ ತಿಥಿ ಇದ್ದಾಗ ಈ ರಂಗೋಲಿಗಳೆಲ್ಲ ಅಲಂಕರಿಸಬಹುದು. ಕೇಶವನಾಮ ಪದ್ಮನ ಈ ರೀತಿಯಲ್ಲಿ ಅಲಂಕರಿಸೀನಿ. ಬೆಟ್ಟ ಆಕಾರದಲ್ಲಿ ಕೇಶವನಾಮ ಅಲಂಕಾರ ರಂಗೋಲಿ ಹಾಕಿ ಅಲಂಕರಿಸೀನಿ. ಪ್ರತಿದಿನ 24 ಪದ್ಮ ಮತ್ತು 33 ಗೋಪದ್ಮ, ಕಾಮಧೇನುವು, ಕರುವು ಮತ್ತು ಅಂಬಾರಿ ಇವೆಲ್ಲ ರಂಗೋಲಿ ದಿನಾಗೂ ಹಾಕ್ತೀನಿ. ನೋಡಿರಲ್ಲ 24 ಕೇಶವನಾಮ ಅಲಂಕಾರ ಅರಿಶಿನ ಕುಂಕುಮ ಹಾಕಿ ಅಲಂಕರಿಸ್ತೀನಿ. ಈಗ ಗೋಪದ್ಮನ ಈಸಿಯಾಗಿ ಹಾಕಬಹುದು. ಚುಕ್ಕಿಗಳು ಇಟ್ಕೊಂಡು ಈ ರೀತಿಯಲ್ಲಿ ಚುಕ್ಕಿಗಳನ್ನ ಡಾಟ್ಸ್ ಎಲ್ಲ ಜಾಯಿಂಟ್ ಮಾಡ್ಕೋತಾ ಹೋಗಬೇಕು. ಗೋಪದ್ಮ ಆಲ್ರೆಡಿ ಬಂದವರು ಈಸಿಯಾಗಿ ಹಾಕಬಹುದು. ಆಗಲಿ ಹೊಸದಾಗಿ ಕಲ್ತ್ಕೊಂಬೋರಿಗೆ ಈಕ್ವಲ್ ಆಗಿ ಲೆವೆಲ್ ಆಗಿ ಬರಬೇಕು ಅಂತ ಹೇಳಿ ಮೆಸೇಜ್ ಮಾಡಿರಲ್ಲ, ಅವ್ರಿಗೋಸ್ಕರ ಈ ರೀತಿಯಲ್ಲಿ ತೋರಿಸ್ತೀನಿ. ರಂಗೋಲಿ ಇಷ್ಟೇ, 2 ದಂಡ ಹಾಕಿದರೆ ನಿಮಗೆ ಕೂಡ ಕೈ ಕೊಡ್ತದೆ. ಲೆವೆಲ್ ಆಗಿ ನೀವು ಕೂಡ ಈಕ್ವಲ್ ಆಗಿ ಗೋಪದ್ಮನ ನೀಟಾಗಿ ಬರಿಬೋದು. ನೋಡಿರಲ್ಲ ರಂಗೋಲಿ ಈಸಿಯಾಗಿ ಬರಿಬೋದಲ್ಲ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದೆ ಅಂತ ಹೇಳಿ ಅದಕ್ಕೆ ತಾಯಿ. ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿರಿ. ನೋಡಿರಲ್ಲ ಗೋಪದ್ಮನ ಈಸಿಯಾಗಿ ಬರೆದು ತೋರಿಸಿನಲ್ಲ. ಈಗ ಕಾಮಧೇನುವಿನ ರಂಗೋಲಿ ತೋರಿಸ್ತಾ ಇದ್ದೀನಿ. ಪದ್ಮದಿಂದ ಮುಖ ಅಲಂಕಾರ ಹಾಕೀನಿ. ಮುಖ ಅಲಂಕಾರ ಮೊದಲಿಗೆ ಪದ್ಮ ಬರೆದು ವಿಡಿಯೋದಾಗ ನೋಡ್ತಾ ಇರಲ್ಲ. ಮುಖ ಅಲಂಕಾರ ಈ ರೀತಿಯಲ್ಲಿ ಅಲಂಕರಿಸಿರಿ. ಅಂದಿನಲ್ಲ ಪ್ರತಿಯೊಂದು ರಂಗೋಲಿದಾಗ ಅಲಂಕಾರ ಮಾತ್ರ ಮುಖ್ಯವಾಗಿ ನೋಡ್ಕೊತೀನಿ. ಎಷ್ಟು ಈಸಿಯಾಗಿ ಕಾಮಧೇನುವಿನ ರಂಗೋಲಿ ಬರಿಬೋದು. ಹೊಟ್ಟೆ ಒಳಗಡೆ ಪದ್ಮ ಬರೆದು ಅರಿಶಿನ ಕುಂಕುಮ ಹಾಕಿ ಅಲಂಕರಿಸೀನಿ. ಕರುವಿಗೆ ಸಣ್ಣ ಪದ್ಮ ಹಾಕಿ ಅಲಂಕರಿಸೀನಿ. ನೋಡಿರಲ್ಲ ರಂಗೋಲಿ ಅಲಂಕಾರ ಇವತ್ತು ಏನೇನು ಹಾಕಿನಿ ಅನ್ನೋದು ಹಾಕಿ ತೋರಿಸಿನಲ್ಲ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದೆ ಅಂತ ಹೇಳಿ ಅದಕ್ಕೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ನೋಡೋದಯದಿಂದೆನ್ನ ಕರಪದುಮ ಶಿರದಲ್ಲಿ ನೀಡೋ ಭಕ್ತ ಪ್ರಸನ್ನ, ನಲಿದಾಡೋ ಮನದಲ್ಲಿ ಬೇಡಿ ಕೊಂಬೆನೋ ನಿನ್ನ ಆನಂದ ಘನ್ನ. ಮಾಡದಿರು ಅನುಮಾನವನು ಕೊಂಡಾಡುವೆನು ಪಾದ ಮಹಿಮೆಗಳ, ಜೋಡಿಸುವೆ ಕರಗಳನ್ನು ಚರಣಕ್ಕೆ ಕೂಡಿಸೋ, ಚರಣಕ್ಕೆ ಕೂಡಿಸೋ, ಚರಣಕ್ಕೆ ಕೂಡಿ